ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಇವತ್ತೊಂದು ಭಾಳ ವಿಶೇಷವಾದಂತಹ ಸಂಚಿಕೆ. ಅಂದರೆ ನಮ್ಮ ಅಂಧರ ಪಾಲಿಗೆ ನೆನೆಸಿಕೊಳ್ಳಲೇಬೇಕಾದಂತಹ ಬಹಳ ಒಂದು ಸುದಿನ ಅಂತ ಹೇಳಿದ್ರೆ ಏನು ತಪ್ಪಾಗಲಾರದು. ಅದೇ ವಿಶ್ವ ಬಿಳಿಕೋಲು ದಿನಾಚರಣೆ. ಮತ್ತು ಇದನ್ನು ಬಿಳಿಕೋಲು ಸುರಕ್ಷಾ ದಿನ ಅಂತ ಕೂಡ ಆಚರಣೆ ಮಾಡೋ ಪದ್ಧತಿನಲ್ಲಿದೆ. ಬಂಧುಗಳೇ, ನಾನು ಇದರ ಇತಿಹಾಸದ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಗೂಗಲಲ್ಲಿ ಅಲ್ಲಿ ಇಲ್ಲಿ ಹುಡುಕಿದ್ರೆ ನಮಗೆ ಸಿಗ್ಬಿಡುತ್ತೆ. ಇವತ್ತು ನಾನು ಹೇಳಬೇಕು ಅಂತ ಬಂದಿರೋ ವಿಷಯ ಏನು ಅಂದರೆ, ನೋಡಿ, ನಮ್ಮ ಜಗತ್ತಲ್ಲಿ ಎಸ್ಪೆಷಲಿ ನಮ್ಮ ಭಾರತದಂತಹ ದೊಡ್ಡ ದೊಡ್ಡ ದೇಶಗಳಲ್ಲಿ ಎಷ್ಟು ವಾಹನಗಳು ಜಾಸ್ತಿ ಆಗ್ತಾ ಇದೆಯೋ ಅಷ್ಟು ಅಪಘಾತಗಳು ಸಂಭವಿಸ್ತವೆ. ಅದರಲ್ಲಿ ಇತಿಹಾಸ ತೆಗೆದುಕೊಂಡಾಗ ನಮ್ಮ ವಿಷನ್ ಇಂಪೇರ್ಡ್ಗೆ ಆ ಥರ ಆಗಿ ಬಹಳ ಕಡಿಮೆ ಇದೆ. ಆದರೂ ಕೂಡ ಇವತ್ತು ಗಾಡಿನ ಕೇರ್ ಮೇಲೆ ಹಚ್ಕೊಂಡು ಹೋಗೋದದ್ದು ಇವಾಗ ತುಂಬ ನಡೀತಾ ಇದೆ ಇವತ್ತು. ಇದು ಯಾಕೆ ಹಿಂಗಾಗುತ್ತೆ ಅಂತ ಯೋಚನೆ ಮಾಡಿದಾಗ, ಒಂದು ಕಡೆ ಅವರ ಬೇಜವಾಬ್ದಾರಿಯಲ್ಲಿ ಎಲ್ಲೋ ಫೋನ್ ನೋಡ್ಕೊಂಡು ಬರ್ತಿರ್ತಾರೆ, ಕಿವಿನಲ್ಲಿ ಏನು ನೋಡ್ಕೊಂಡು ಬರ್ತಿರ್ತಾರೆ. ಇನ್ನೊಂದು ಗೊತ್ತಾ, ನಾವು ಅದಕ್ಕೆ ಕೆಲವೊಂದು ಪ್ರಿಕಾಷನ್ಸ್ ತೊಗೋಬೇಕಾಗ್ತದೆ. ಏನು ಅಂದರೆ, ವೈಟ್ ಕೇನ್ ಮೇಲೆ ಕೆಳಗಡೆಯಿಂದ 2ನೇ ಪೀಸ್ ಮೇಲೆ ಒಂದು ರೆಡ್ ಕಲರ್ ಒಂದು ಲೇಬಲ್ ಅಂಟಿಸಿರಬೇಕಾಗ್ತದೆ. ಅಂದರೆ ಶ್ವೇತ ಮಿಶ್ರಿತ ಕೆಂಪು ಬಣ್ಣದ ಕೋಲಾಗಿರಬೇಕದು. ಆಗ ಅವರ ಕಣ್ಣಿಗೆ ಅದು ಸ್ಪಷ್ಟವಾಗಿ ಕಂಡಾಗ ಸಾಮಾನ್ಯವಾಗಿ ಈ ರೀತಿ ಆಗೋದು ಕಡಿಮೆ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಈಗ ಒಂದು ಕಾಲದಲ್ಲಿ ಹೇಗಿತ್ತು ಅಂದರೆ, ಒಂದು 2-3 ಥರ ಇತ್ತು ನಮ್ಮ ಕೇನ್ಗಳು. ಆದರೆ ಟೆಕ್ನಾಲಜಿ ಬೆಳೆದಂಗೆಲ್ಲ ಬಾ ಬೆಳೀತೋ ಯಾಕೆ ಹೇಳಿದ್ರೆ ತರಾವರಿ ಬೆಳೆದಾಕ್ಬಿಡ್ತು. ಆ ತಮಾಷೆ ಗೊತ್ತಾ, ಎಷ್ಟು ಥರ ಬೆಳೀತಾ ಇದೆಯೋ ಅದಕ್ಕೆಲ್ಲ ಅದು ದುಪ್ಪಟ್ಟು ಬೆಲೆ ಆಗ್ಬಿಡ್ತಿರೋದು ಸರಿ. ಆದರೆ ನಮ್ಮ ಹಿರಿಯರು ಏನು ಹೇಳಿದ್ರು, ಓಲ್ಡ್ ಈಸ್ ಗೋಲ್ಡ್ ಅಂದರು. ಒಂದು 4 ಪೀಸ್ ಕೇನ್ ಪೀಸ್ ತಗೊಂಡ ಒಂದು ಎಲಾಸ್ಟಿಕ್ ಹಾಕ್ದ ಬಿಗಿಯಾಗಿ ಗಂಟು ಹಾಕಿಕೊಂಡ್ಬಿಟ್ರೆ ಎಷ್ಟು ವರ್ಷ ಬೇಕದು. ಅದಕ್ಕೆ ಏನೂ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, ಅಥವಾ ಇನ್ಯಾರೋ ಅದು ಚಾರ್ಜ್ ಮಾಡಬೇಕು ಅಂತಿಲ್ಲ. ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಸರಾಗವಾಗಿ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಆ ಪುಣ್ಯಾತ್ಮನಿಗೆ ನಾವು ಕೀರ್ತಿ ನಾವು ಮುಗಿಬಾರ್ದ? ನೋಡಿ, ಇವತ್ತು ಸುಮ್ಮನೆ ತೋರ್ಸೋಕ್ಕೆ ಒಂದು ಹೇಳಬೇಕು ಅಂತ ಬಂದೇನು. ನೋಡಿ, ಇಲ್ಲಿ ನಮ್ಮ ಹತ್ರ 4 ಥರ ಕೇರಿದೆ. ನೋಡಿ, ಇದು ಮೊದಲು ನಾನು ಮಾತಾಡೋದು ಈ ಸ್ಮಾರ್ಟ್ ಕೇರ್ ಅಂತ ಹೆಸರು. ಸ್ಮಾರ್ಟ್ ಕೇರ್ ಅಂತಿದ್ದು ನೋಡಿ. ಇಲ್ಲಿ ಮಿಷಿನ್ ಇದೆ. ಇಲ್ಲಿ ಒಂದು ಹಿಂಗೆ ನೋಡಿ, ಹಿಂಗೆ ಆನ್ ಮಾಡಿದ್ರೆ ನೋಡಿ ಅಲ್ಲಿ ಮುಂದೆ ಏನೋ ಇದೆ ಅಂತ ಸೂಚನೆ ಕೊಡ್ತಾ ಇದೆ. ಬಂಧುಗಳೇ, ತಮಾಷೆ ಗೊತ್ತಾ, ಇದಕ್ಕೆ 3,500-4,000 ರೂಪಾಯಿ ಬೆಲೆ ಆಗುತ್ತೆ. ಅಕಸ್ಮಾತ್ ಯಾವುದಾದ್ರು ಒಂದು ಗಾಡಿನೋ ಬಂದು ಹೊಡೆದ್ರೆ ಈ ಮಿಷಿನ್ ಹೋಗ್ಬಿಟ್ರೆ ಇದು ನಮ್ಮ ಮಾಮೂಲಿ ಕೇನೆ ಇದು. ಅಂದರೆ ನಾನು ಟೆಕ್ನಾಲಜಿನ ದೂಷಿಸಿ ನಾನು ಮಾತಾಡ್ತಾ ಇಲ್ಲ, ಖಂಡಿತ. ತಮಾಷೆ ಏನಂದರೆ, ಇದನ್ನ ಈಗ ಆನ್ ಮಾಡ್ತೀವಲ್ಲ, ಒಂದ್ಸಲ ಗುರ್ ಅನ್ನುತ್ತೆ. ಒಂದು 3 ಮೀಟ್ರ್ ದೂರದಲ್ಲಿ ಏನೋ ಒಂದಿದೆ ಅಂದರೆ ಅದು ಇಲ್ಲೇ ಸೂಚನೆ ಕೊಡುತ್ತಲ್ಲ. ಕೆಲವೊಮ್ಮೆ ಏನಾಗೋ ಸಂಭವ ಇರುತ್ತೆ ಅಂದರೆ ಭಯ ಆಗೋ ಚಾನ್ಸಸ್ ಜಾಸ್ತಿ ಇರ್ತಿದ್ದು. ಹಾಗಾಗಿ ಇದು ಬಳಕೆ ಭಾಳ ಕಡಿಮೆ ಇದೆ. ಆಮೇಲೆ ನೋಡಿ, ಹೀಗೆ ನೋಡಿ, ಈಗ ಫೋಲ್ಡ್ ಮಾಡಿದಾಗ ನಾವು ನೋಡಿ, ನಾವೀಗ ಹೀಗೆ ಫೋಲ್ಡ್ ಮಾಡಿದ್ವಿ ನೋಡಿ. ಆದರೂ ನೋಡಿ, ಇಲ್ಲಿ ದಪ್ಪ ಕಾಣಿಸ್ತಾ ನೋಡಿ. ಇದರ ವಿಶೇಷತೆ ಇದು. ಚೆನ್ನಾಗಿದೆ. ಒಂದು 3,000-4,000 ಖರ್ಚು ಮಾಡಿದ್ರೆ ಒಳ್ಳೆ ಕೇನಿದು. ಅದು ಸೂಚನೆ ಕೊಡ್ತಾ ಇರುತ್ತೆ. ಗುರ್ರ
ಕುರ್ರು ಅಂತ ಇರುತ್ತೆ. ಆಮೇಲೆ ನಾವು ಹೋಗ್ಬೋದು, ಏನು ತೊಂದರೆ ಇಲ್ಲ. ಕೆಲವೊಮ್ಮೆ ಭಯ ಆಗೋ ಸಂಭವ ಏನಿರುತ್ತೆ, ಅದು ವಿಚಾರ ಬೇರೆ. ಅದು ದುಡ್ಡಿದ್ದು ತೊಗೋಬೋದು, ಏನು ತೊಂದರೆ ಇಲ್ಲ. ಅದೇ ನೋಡಿ ಇದು ನೋಡಿ, ಇದು 4 ಕೇಳಿದ್ದು ಏನು ನೋಡಿ, ವೆಯ್ಟೇ ನೋಡಿ, ಆರಾಮಾಗಿ ನೋಡಿ, ವೆಯ್ಟೇ ಇಲ್ಲ ಇದು, ಎಷ್ಟು ವೆಯ್ಟ್ಲೆಸ್ ಆಗಿ ನೋಡಿ ಕೇಳಿದ್ದು. ಆಮೇಲೆ ಪ್ರಾಯಶಃ ನೋಡಿ, ನಾನು ಹೇಳಿದಲ್ಲ, ಈ ಭಾಗದಲ್ಲಿ ಇಲ್ಲಿ ಒಂದು ಕೆಂಪು ಒಂದು ಟೇಪ್ ಥರ ಹಾಕ್ಕೊಂಡಿರ್ಬೇಕು ನಾವು. ಆಗೇನಾಗುತ್ತೆ, ಆ ಗಾಡಿ ಓಡಿಸ್ಕೊಂಡು ಬರ್ತಾರಲ್ಲ ಅವಾಗ ವೈಟ್ ಮೇಲೆ ರೆಡ್ ಫೋಕಸ್ ಆದಾಗ ಅವ್ರಿಗೆ ಇಲ್ಲೇನೋ ಇದು ಅಂತ ಒಂದು ಐಡಿಯಾ ಬರುತ್ತೆ ಅವ್ರಿಗೆ. ನಾವು ನೋಡಿ, ಇದು ವೆಯ್ಟೇ ನೋಡಿ, ಆರಾಮಾಗಿದೆ ಇದು ನೋಡಿ. ಇದನ್ನು ಮಾಡಿಸ್ಕೊಂಡಾಗಂತೂ ನೋಡಿ ಫುಲ್ ವೆಯ್ಟ್ಲೆಸ್ ಇದು. ಆಮೇಲೆ ಹೀಗೆ ಮುಟ್ಟೋಣ ಎಷ್ಟು ಸಾಫ್ಟ್ ಇದೆ ಮುಟ್ಟೋಣ ನೋಡಿದ್ದು. ಈ ಕಂಬಿ ಇದೆಯಲ್ಲ ಏನು ಸಾಫ್ಟ್ ಇದೆ ನೋಡಿದ್ದು, ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ಇದು ನೋಡಿದ್ದು, ಇದು ಆ್ಯಕ್ಚುಲಿ ರೂಲ್ ಏನು ಹೇಳುತ್ತೆ ಅಂದರೆ, ನಮ್ಮ ಎದೆ ಮಟ್ಟಕ್ಕೆ ಅಷ್ಟಕ್ಕೆ ಇರಬೇಕು ಅಂತ ಹೇಳ್ತೀವಿ. ಇದು ನೋಡಿ, ಇದು ಯಾರು ಹಿಂಗೆ ತಯಾರು ಮಾಡಿದೆ ನೋಡಿ. ಇದು ಸ್ವಲ್ಪ ಓವರ್ ಆಗಿದೆ ಹೈಟ್. ಇದು ಇಷ್ಟುದ್ದ ಯಾರು ಇರ್ತಾರ, ಇದ್ದವರು ಸರಿ ಅಷ್ಟೇ. ಇದು ಆದರೆ ಇದು ಒಂಥರ ತುಂಬ ಉದ್ದ ಆಯಿತು. ಕೈ ಹೀಗೆ ಮಾಡ್ಕೊಂಡೋದ ಈ ಭಾಗ ಎಲ್ಲ ನೋವಿಕೊಳ್ಳೋ ಚಾನ್ಸಸ್ ತುಂಬ ನೋಡಿ. ಇದು ಅಷ್ಟೇ, ಇದು ಭಾಳ ಉದ್ದ ಇದೆ. ಇಷ್ಟು ಉದ್ದಕ್ಕೆ ಇರಬಾರ್ದು, ತುಂಬ ಉದ್ದ ಇದೆ. ಆಮೇಲೆ ಈ ಟಿಪ್ ನೋಡಿ, ಹೆಚ್ಚು ಎಷ್ಟು ನೋಡಿ, ಈ ಟಿಪ್ ಎಷ್ಟು ದಪ್ಪ ಇದೆ ನೋಡಿ. ಇದು ಒಂದು ಅಡ್ವಾಂಟೇಜ್ ಹೇಳಿ, ಯಾವುದಾದ್ರು ಗಾಡಿ ಬಂದು ಹತ್ಕೊಂಡೋದ್ರು ಇದು ಅಷ್ಟು ಬೇಗ ಮುರಿಯೋಲ್ಲ. ಇದು ಟಿಪ್ ಇದು ನೋಡಿ, ಹಿಂಗಿದೆ ಇದು, ಆಯಿತಾ. ಅಂದರೆ ನಾನು ಹೇಳಬೇಕು ಅಂತ ಹೊರಟದ್ದು ನೋಡಿ. ಅದೇ ಇದು ನೋಡಿ, ಇದು ಇನ್ನೂ ಸಿಂಪಲ್. ಇದು 6 ಫೋಲ್ಡ್ ಇದು ನೋಡಿ. ಇದು ಹೀಗೆ ಮಾಡಿದಾಗ ನೋಡಿ, ನೋಡಿ ಇಷ್ಟು ಮಾಡ್ದ ನೋಡಿ, ಇಷ್ಟೇ ಇಷ್ಟು ನೋಡಿ ನೋಡಿ ನೋಡಿ. ಈಗ ಇದನ್ನು ಮಡಿಸಿ ಜೋರು ಹಿಡ್ಕೊಂಡ್ಬಿಟ್ರೆ ಇರೋದೇ ಗೊತ್ತಾಗಲ್ಲ. ಇದು ಇಷ್ಟು ಸಣ್ಣಗೆ ನೋಡಿ. ಇದು ಅಂದರೆ ಇವತ್ತಿನ ತಾಂತ್ರಿಕ ಜಗತ್ತಲ್ಲಿ ಲಗೇಜ್ ನಾವು ಎಷ್ಟು ಕಮ್ಮಿ ಹೊರ್ತೀವೋ ಅಷ್ಟು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದು ಇನ್ನೂ ಇದೆ ಹೇಳಬೇಕು ಅಂದರೆ, ಇನ್ನು ಲಾಂಗ್ ಕೇರ್ ಅಂತ ಬರುತ್ತೆ, ಒಳ್ಳೆ ಶುದ್ಧಗಿರ್ತದೆ. ಅದು ಒಂಥರ ಚೆನ್ನಾಗಿದೆ ಅದು. ಆದರೆ ಈ ಬಸ್ಗಳಲ್ಲೆಲ್ಲ ಹೋದಾಗ ನಾವು ತುಂಬ ರಶ್ ಆಗಿರ್ತಲ್ಲ, ಆ ಟೈಮಲ್ಲಿ ಇಂಥ ಸರಿ ಅಂತ ಏನೇ ಇರಲಿ ನಮ್ಮಂಥ ಅಂದರು, ಎಕ್ಸ್ಪೆಷಲಿ ನಾನು ಕೈ ಮುಗಿದು ಹೇಳಬೇಕಾಗಿರೋದು ಸೋಕಾಲ್ಡ್ ನಮ್ಮ ಪಾರ್ಶ್ವಲಿ ಬ್ಲೈಂಡಿಗೆ, ಯಾರಿಗೆ ಸ್ವಲ್ಪ ಕಾಣಿಸುತ್ತೋ, ಒಂದು ಕಣ್ಣು, ಅರ್ಧ ಕಣ್ಣು, ಮುಕ್ಕಾಲು ಕಣ್ಣು ಕಾಣುತ್ತೋ, ಇಲ್ಲ 2 ಕಣ್ಣಾಗಿರುತ್ತೆ, ಅವರು ಸಾಮಾನ್ಯವಾಗಿ ನಮ್ಮ ಸವಲತ್ತುಗಳನ್ನು ಬಳಸೋಕೆ ಇಷ್ಟಪಡ್ತಾರೆ. ಆದರೆ ಈ ನಮ್ಮ ಕೇಳನ್ನು ಕೇಳಿಕೊಂಡ್ರೆ ಅವ್ರಿಗೆ ಅವಮಾನ ಅಂತ ನಾನು ಕೇಳಿದಾಗ ಭಾಳ ಬೇಸರ ಆಗುತ್ತೆ. ಇದಾಗಬಾರ್ದು ನೋಡಿ. ಒಂದು ಕೈ ಸೇರಿ ಯಾವುದು ಚಪ್ಪಾಳೆ ಆಗೋದಿಲ್ಲ. ಅವರು ನಮಗೆ ಸಹಕಾರ ಕೊಡಬೇಕು, ನಾವು ಅವ್ರ ಸಹಕಾರ ಕೊಡಬೇಕು. ಹಾಗಾಗಿ ಇದನ್ನೆಲ್ಲ ನಾವು ಈ ಒಂದು ವಿಶೇಷವಾದಂತಹ ಒಂದು ಅಂಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಇವತ್ತು ಒಂದು ಸಣ್ಣ ಕವನ ವಾಚನವನ್ನು ಮಾಡಿ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತೇನೆ. ಅಂಧರ ಕೈಯಲ್ಲಿ ಬಿಳಿಕೋಲಿರಲು ಯಾವುದೇ ಭಯವಿಲ್ಲ. ಅಂಧರ ಕೈಯಲ್ಲಿ ಬಿಳಿಕೋಲಿರಲು ಯಾವುದೇ ಭಯವಿಲ್ಲ. ಕೈಯಲ್ಲಿ ಬಿಳಿಕೋಲಿದ್ದರೆ ಸಾಕು, ಜಗವನ್ನೇ ಸುತ್ತಲೂ ಬಹುದಲ್ಲ. ಇದಕ್ಕಿಂತ ಉತ್ತಮ ಗೆಳೆಯನು ನಮಗಿನ್ನ ಯಾವುದೂ ಇಲ್ಲ. ಇದಕ್ಕಿಂತ ಉತ್ತಮ ಗೆಳೆಯನು ನಮಗಿಲ್ಲ. ಬೇಕಾದಾಗ ಬಳಸಲು ಬಹುದಲ್ಲ. ನೀರು ಆಹಾರದ ಗೋಜಲು ಇದಕ್ಕಿಲ್ಲ. ನೀರು ಆಹಾರದ ಗೋಜಲು ಇದಕ್ಕಿಲ್ಲ. ಹರ್ಷದಿ ಸ್ಪರ್ಶಿಸಿ ಹಾದಿಯ ಗುರುತಿಸಿ, ಹರ್ಷದಿ ಸ್ಪರ್ಶಿಸಿ ಹಾದಿಯ ಗುರುತಿಸಿ, ಗುರಿ
ತಲುಪಲು ನೀ ಸಹಕರಿಸಿ, ಗುರಿ ತಲುಪಲು ನೀ ಸಹಕರಿಸಿ. ಬದುಕುವ ಭರವಸೆ ನಮಗೆ ಮೂಡಿಸಿ, ಸ್ವಾಭಿಮಾನವನ್ನು ನಮ್ಮಲ್ಲಿ ಹೆಚ್ಚಿಸಿ, ಸುಂದರ ಬದುಕನ್ನು ಸಾರ್ಥಕಗೊಳಿಸುವೆ. ಓ ಬಿಳಿ ಕೋಲೆ ನಿನಗೆ ವಂದನೆ. ಬಂಧುಗಳೇ, ಸಾಮಾನ್ಯವಾಗಿ ಹುಟ್ಟಿಸಿದಂಥ ಶಿವ ಹುಲ್ಲು ನೀರು ಕೊಡ್ದಂಗಿರಲ್ಲ. ಆ ಒಂದು ದೃಢವಾದ ನಂಬಿಕೆಯ ಮೇಲೆ ನಾವು ಜೀವನ ಮಾಡಬೇಕಾಗ್ತದೆ. ಈ ಒಂದು ಕೋಲ್ ನಮ್ಮ ಕೈಲಿದ್ದರೆ ಸಾಕು, ಅಹೋರಾತ್ರಿ 12 ಗಂಟೆಯಲ್ಲಿ ಬೇಕಾದ್ರೂ ಸರಾವಾಗಿದ್ದೋಗ್ಬಿಡ್ಬೋದು. ಅಟ್ಲೀಸ್ಟ್ ನಿಮ್ಗಾದ್ರೆ ಲೈಟ್ ಬೇಕು, ಕರೆಂಟ್ ಇರಬೇಕು, ನಿಮ್ಮ ಗಾಡಿಗೆ ಪೆಟ್ರೋಲ್ ಇರಬೇಕು. ನಮಗೇನೂ ಇಲ್ಲ, ನಡೆಯೋ ಶಕ್ತಿ ಒಂದಿದ್ದರೆ ಇದನ್ನ ಹಿಡ್ಕೊಂಡು ಜಗತ್ತೆಲ್ಲ ಸುತ್ತಾಕೊಂಬರ್ಬೋದು. ನಾನು ಅದಕ್ಕೆ ಈ ಲಕ್ಷಣೆ ಮಾಡುವಾಗ ನಾನು ಅದನ್ನೇ ಹೇಳಿದ್ದು, ಅಂಧರ ಕೈಯಲ್ಲಿ ಬಿಳಿ ಕೋಲಿರಲು ಯಾವುದೇ ಭಯವಿಲ್ಲ. ಎಷ್ಟೋ ಬರೀ ಓಡಾಡೋಕ್ಕಷ್ಟೇ ಅಲ್ಲ, ಭಾಳ ಹೆಲ್ಪ್ ಆಗುತ್ತಿದ್ದು. ಹಾಗಾಗಿ ಇನ್ನು ಮುಂದೆ ನಾವೆಲ್ಲರೂ ಈ ಬಿಳಿ ಕೋಲನ್ನು, ಆಮೇಲೆ ತಂತ್ರಜ್ಞಾನ ಏನೇ ಮುಂದುವರೆದು ಇವತ್ತು ಸ್ಮಾರ್ಟ್ ವಿಷನ್ ಗ್ಲಾಸ್ ಅಂತ ಬಂದಿದೆ, ಅದೇ ಸ್ಪೆಕ್ಸ್ಗಳೆಲ್ಲ ಬೇಕಾದಷ್ಟು ಬಂದಿದೆ, ಏನೇನೋ ಬಂದಿದೆ. ಏನೇ ಬಂದರೂ ಕೂಡ ನಮ್ಮ 4 ಕಡ್ಡಿಗೆ ಒಂದು ಎಲಾಸ್ಟಿಕ್ ಹಾಕ್ಬಿಟ್ಟು ಮೇಲೊಂದು ಗ್ರಿಪ್ಪು ಕೆಳಗೊಂದು ಟಿಪ್ಪು ಹಾಕಿಬಿಟ್ರೆ ಸ್ವರ್ಗ ಕಂಡ್ರೆ ನಿಜವಾಗಿ ಹೇಳಬೇಕು ಅಂದರೆ ಆ ಸ್ವರ್ಗದ ಸುಖವನ್ನು ನಾವೆಲ್ಲರೂ ಅನುಭವಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.